ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಮತ್ತು ಗಾಳಿಯಿಂದ ಸಿರ್ಸಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮನೆ, ದನದ ಕೊಟ್ಟಿಗೆ ಮತ್ತು ಕಾಂಪೌಂಡ್ ಗೋಡೆಗಳು ಹಾಗೂ ಮರ ಬಿದ್ದು 10ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ಸಿರ್ಸಿ ತಾಲೂಕಿನ ಕೆಂಚಗದ್ದೆ ಕೊಳುವೆ ಗ್ರಾಮದ ನಾಗೇಶ್ ಹೆಗಡೆ ಎಂಬುವವರ ವಾಸ್ತವ್ಯದ ಮನೆಗೆ ಹೊಂದಿಕೊಂಡಿರುವ ಕೊಟ್ಟಿಗೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ದೊಡ್ಡನಳ್ಳಿ ಗ್ರಾಮದ ಶ್ರೀಪಾದ್ ಹೆಗಡೆ ಅವರ ಗದ್ದೆಯಲ್ಲಿ ಬೆಳೆದ ಕಬ್ಬಿಗೆ ಅಪಾರ ಹಾನಿ ಸಂಭವಿಸಿದೆ. ಅದೇ ರೀತಿ ಯಡಳ್ಳಿ ಗ್ರಾಮದ ಮಂಜುನಾಥ ಗಣಪತಿ ಹೆಗಡೆ ಅವರ ಅಡಿಕೆ ತೋಟದ ಮೇಲೆ ಅಕೇಶಿಯಾ ಮರ ಬಿದ್ದು ಅಂದಾಜು 20 ಅಡಿಕೆ ಮರಗಳು ಬಿದ್ದಿವೆ ಮತ್ತು ಬಾಳೆಗದ್ದೆ ಗ್ರಾಮದ ಕೃಷ್ಣ ಸಿದ್ದಪ್ಪ ನೇತ್ರೇಕರ್ ಅವರ ಬಾಳೆಗದ್ದೆ ಜಮೀನಿನಲ್ಲಿರುವ ಅಡಿಕೆ ಮರಗಳ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದ್ದು ತೋಟ ಹಾಗೂ ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತು ಸೋಮವಾರ ರಾತ್ರಿ ಹಾಗೂ ಮಂಗಳವಾರ ಹಾಗೂ ಬುಧವಾರ ಸುರಿದ ಮಳೆಗೆ ತಾಲೂಕಿನ ಕೆರೆಕೈ ಗ್ರಾಮದ ವಿಜಯ ಮಧ್ಯ ಮತ್ತು ಕುಮ್ಮಗದ್ದೆ ಸೋಮನಾಥ ಗೌಡ ಎಂಬುವರ ವಾಸದ ಮನೆಗಳ ಹಿಂಭಾಗದ ಗೋಡೆಗಳು ಕುಸಿದು ಬಿದ್ದು ಹಾನಿಯಾಗಿದೆ. ಬದನಗೋಡು ಗ್ರಾಮದ ಮರಿಯಪ್ಪ ಗೊಂಡ ಎಂಬುವರ ಅಡುಗೆ ಕೋಣೆ ಪಾರ್ಶ್ವ ಗೋಡೆ ಕುಸಿದಿದ್ದರೆ ತಿಗಣಿ ಗ್ರಾಮದ ಕೃಷ್ಣ ಕಮ್ಮಾರ ಅವರ ಮನೆಯ ಅಡುಗೆ ಕೋಣೆಯ ಗೋಡೆಗಳು ಮಳೆಗೆ ಆಹುತಿಯಾಗಿವೆ. ರೇವಣಕಟ್ಟ ನಿವಾಸಿ ಅಬ್ದುಲ್ ಗನಿ ಅಹಮದ್ ಸಾಬ್ ಇವರ ಮನೆ ಹಿಂಭಾಗದ ಶೆಡ್ ಕುಸಿದು ಬಿದ್ದಿವೆ. ಈ ಸುದ್ದಿ ತಿಳಿದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಧುಕರ ನಾಯ್ಕ್ ಸೇರಿದಂತೆ ವಿವಿಧ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮದ ಆಡಳಿತಾಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿ ಹಾನಿ ಪ್ರಮಾಣದ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.